ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ಅನ್ನ ಒಗ್ಗರಣೆ ನೈಟು ಅನ್ನ ಎಲ್ಲ ಜಾಸ್ತಿ ಮಿಕ್ಕಿತ್ತು, ಅದಕ್ಕೆ ಅದನ್ನು ಚಿತ್ರಾನ್ನ ಮಾಡಿದೆ. ಈ ಕಡೆ ಬಿಸಿ ರೈಸ್ ಮಾಡಿದ್ದೀನಿ. ಅನ್ನ ಸಾಂಬಾರು ತಿನ್ನೋರು ಬಿಸಿ ಅನ್ನ ಸಾಂಬಾರು ತಿನ್ಬೋದು, ಚಿತ್ರಾನ್ನ ತಿನ್ಬೇಕು ಅನ್ನೋದು ಇದನ್ನು ತಿನ್ಬೋದು. ಮಸಾಲ ಪುರಿ ಫ್ರೆಂಡ್ಸ್, ಎಲ್ಲರಿಗೂ ಟೇಸ್ಟ್ವಾಗಿದೆ ಅಂತ ಮಸಾಲ ಪುರಿ ತಂದಿದ್ದಾರೆ. ಇವರೆಲ್ಲ ಈಟಿಂಗು. ಹೆಂಗಿದೆ ಮಸಾಲ ಪುರಿ? ಚೆನ್ನಾಗಿದೆ, ನಾನು ತಿಂತಾ ಇದ್ದೀನಿ. ಖಾರ ಐತಂದ್ರೆ ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಯಾವುದೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ಸಿಗ್ತಾ ಇದ್ದೀನಿ. ಜ್ವರ ಬಂದಂಗೆ ಆಗ್ಬಿಟ್ಟಿದ್ದೆ ಫ್ರೆಂಡ್ಸ್, ಅದಕ್ಕೆ ಮಲ್ಕೊಬಿಟ್ಟಿದ್ದೆ. ಇವಾಗ ಎದ್ದು ಸಂಜೆ ಎದ್ದು ಎಲ್ಲ ಪೂಜೆ ಮಾಡಿರೋದು, ಹಾಗಾಗಿ ಮಸಾಲ ಪುರಿ ತಿಂತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಮಸಾಲ ಪುರಿ ನಾವು ಚೆನ್ನಾಗಿದೆ. ಪಾನಿ ಪಾನಿ ಅಕ್ಕ ಮಹಾದೇವಿ ವಿಭೂತಿ ಗಟ್ಟಿ. ನಂದು ಫ್ರೆಂಡ್ಸ್ ಮಸಾಲ ಪುರಿ ಬರೀ ಬಟಾಣಿನೇ ಸುರಿದವ್ರಿದ್ರಲ್ಲ. ಟ್ರೈ ಮಾಡೋಕ್ಕ ತಲೆ ನೋವ್ತಿದೆ ನೋಡಿ ಫ್ರೆಂಡ್ಸ್. ಅಡುಗೆ ಮನೆಗೆ ಬಂದು ಶರ್ಟ್ನ ಕೂತಿರೋದು ನೋಡಿ, ಹೆಂಗೆ ಕೂತವ್ರು. ಬೆಳಗ್ಗೆಯಿಂದ ಏನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ವಿಡಿಯೋನ. ಯಾಕೆ ಅಂದರೆ ಬೆಳಗ್ಗೆನೆ ಮಾತ್ರ ನುಂಗ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಮಲ್ಕೊಂಡು ಎದ್ದಿರೋದು ಎಷ್ಟು ಗಂಟೆಗೆ? ಮಧ್ಯಾಹ್ನ 2 ಗಂಟೆಗೆ ಎದ್ದು ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಮೈಯೆಲ್ಲ ಬಿಸಿ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆಯವರು ಡೋಲೋ 650 ಮಾತ್ರ ಡೋಲೋ 650 ಡೋಲೋ ಮಾತ್ರ ನಂಗು ಅಂತಂದ್ರು. ಅಯ್ಯೋ ನುಂಗ ಗಂಟ ಬಿಟ್ಟಿಲ್ಲ ಫ್ರೆಂಡ್ಸ್, ಇಲ್ಲ ನುಂಗ್ಲೇಬೇಕು ಅಂತ ನುಂಗುವಾಗ ಫೋಟೋ ಹೊಡೆದು ಕಳಿಸು, ವಿಡಿಯೋ ಕಾಲ್ ಮಾಡೋ, ನೀನು ನುಂಗ್ತಿದೀಯಲ್ವ ನೋಡ್ತೀನಿ ಅಂತ. ಹಿಂಗೆ ನೈಸ್ 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 ನೋಡು. ಏನ್ ಕೂರ್ಲ ಮಾತ್ರ ನುಂಗು. ನನಗಾದ್ರೂ ನುಂಗಿಸ್ತೀಯ? ನುಂಗಮ್ಮ ನುಂಗಮ್ಮ ಅಂತ ನೀ ನುಂಗು. ಅದಕ್ಕೆ ಇವತ್ತು ಮಲ್ಕೊಬಿಟ್ಟಿದ್ದೆ, ಮಾತ್ರ ನುಂಗಿದ್ನಲ್ಲ, ಫುಲ್ ಮಲ್ಕೊಂಡಿದ್ದೆ. ಏನು ಮಾಡೋಕ್ಕಾಗಿಲ್ಲ. ಇವಾಗಲೂ ಮಾಡೋ ಪರಿಸ್ಥಿತಿ ಇದೆಯಾ ನನಗೆ, ಸಾಕಾಗಿದೆ. ಗೊತ್ತಿಲ್ಲ ಅದೇನೋ ಮಳೆ ನೆಂದಿದ್ಕೋ ಏನಕ್ಕೋ ಗೊತ್ತಿಲ್ಲ, ಜ್ವರ ಎಲ್ಲ ಬಂದಿತ್ತು. ಮಾತ್ರ ನುಂಗಿ ಸುಧಾರಿಸ್ಕೊಂಡಿದ್ದೀನಿ ಸ್ವಲ್ಪ. ಮತ್ತೆ ಮೊಬೈಲ್ ಹಿಂಗೆ ಹಿಡ್ಕೊಂಡ್ರೆ ಅಷ್ಟೇ ನನ್ನ ಕತೆ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು, ಹಾಗಾಗಿ ಇವತ್ತೇನೋ ವಿಡಿಯೋ ಮಾಡೋಕ್ಕಾಗಲ್ಲ. ಸಂಜೆ ಪೂಜೆ ಎಲ್ಲ ಆಯಿತು. ನಮ್ಮ ಹುಡುಗರು ಹೊಟ್ಟೆ ಶಿವಾಗ್ತಾ ಆಯ್ತಮ್ಮ ಅಂದರು. ಮಸಾಲೆ ಪುರಿ ತಂದು ಕೊಟ್ರಿ, ತಿಂದಿದ್ದಾರೆ. ಇವಾಗ ನಾನು ಸ್ವಲ್ಪ ತರಕಾರಿ ಸಾಂಬಾರು ಮಾಡಿಬಿಟ್ಟು
ಸ್ವಲ್ಪ ರೈಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತು ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ತುಂಬ ಸುಸ್ತಾಗಿದೆ. ನೆನ್ನೆ ಎಲ್ಲ 2 ಬೀರು ಹತ್ತಾಗಿತ್ತ ಎಳ್ದ ಬಟ್ಟೆ ತೆಗ್ದಿಕ್ಕದ. ಓಕೆ ಫ್ರೆಂಡ್ಸ್, ಆಯಿತು, ಬಾಯ್ ಬಾಯ್. ಇದು ನಮ್ಮ ಮನೆಯವ್ರು ತಂದಿರೋ ತರಕಾರಿ ಫ್ರೆಂಡ್ಸ್. ನೋಡಿ, ನಿಮ್ಮ ಮನೆಗಳಿಗೂ ಇದೇ ಥರ ತರ್ತಾರೋ ತರಕಾರಿನ? ತರಕಾರಿ 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 ಮೂಲಂಗಿ, ಕ್ಯಾರೆಟು, ಬದನೆಕಾಯಿ, ನೌಕೋಲು. ಮೂಲಂಗಿ, ಕ್ಯಾರೆಟು, ಬೀನ್ಸು ಮತ್ತು ನೌಕೋಲು ಅಷ್ಟೇ. ತರಕಾರಿ ಸಾಂಬಾರಿಗೆ ಅಂತ 1 ಮೂಲಂಗಿ, ಬದನೆಕಾಯಿ, ಕ್ಯಾರೆಟು, 1 ನೌಕೋಲು ಇಷ್ಟೇ ಆಗಿದ್ದೀನಿ. ಈ ಕಡೆಯಲ್ಲಿ ಬೇಳೆ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ. ಮೂಲಂಗಿ ಸಾಂಬಾರು ತೋರಿಸಿದ್ನಲ್ಲ ಫ್ರೆಂಡ್ಸ್, ಇನ್ನೇನು ಅದೇನು ತೋರ್ಸೋಕೆ ಹೋಗೋದಲ್ಲ, ಮಾಡ್ಕೊತೀವಿ ಬೇಗ. The next day, the next day, the next day. ಟೀ ಕಾಯಿಸ್ತಾ ಇದ್ದೀನಿ. ಟೀ 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 ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಕಾಯ್ತಾ ಇದೆ. ಟೀ ಸ್ವಲ್ಪ ಬೇರೆ ಬೇಡವಾ? ನಮ್ಮ ಮನೆಯವ್ರು ಸಾಂಗ್ ಹೇಳ್ತಾವ್ರೆ, ವರಲಕ್ಷ್ಮಿ ಬಾಮ್ಮ ದಯ ತೋರು ಬಾಮ್ಮ. ಮುಂದೆ ಕೇಳ್ರಿ. ಅಷ್ಟೇನಾ? ಅಷ್ಟೇ. 2 ಪದ. ಕುಕ್ಕರ್ ಇನ್ನೂ ಕೂಲಾಗಲ್ಲ, ಕೂಗಿಲ್ಲಪ್ಪ ಇನ್ನು. ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ಬಾತ್. ನನ್ನ ಮೊಬೈಲ್ ಇಡೋಕ್ಕೆ ಸ್ಪೇಸ್ ಇಲ್ಲ. ಎಲ್ಲಿಟ್ಟರೆ ಅಲ್ಲೇ ಹೋಗ್ತೈತೆ. ಬೆಳಗ್ಗೆ ಏನು ಹೆಂಗಿದ್ದಾಳೆ ಇಟ್ಕೊಂಡಿದ್ದೀರಾ? ಇನ್ನು ಫ್ರೆಶ್ ಅಪ್ ಆಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂಗಿದ್ದೀನಿ. ಇವನ್ನೆಲ್ಲ ಕಳಿಸ್ಕೊಟ್ರೆ ಸಾಕು. ಟೀ 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 ಟೀ. ನನ್ನ ಕುಕ್ಕರ್ ಆನೆ ಸನಿ ಅಂತ ಇದೆ. ನಮಗಿದೊಂಥರ ಸಿಗ್ನಲ್. ಇವತ್ತು ಶನಿವಾರ ಅಲ್ವಾ, ಚಿಕ್ಕವಳು ಬೇಗ ಹೋದ್ಲು, ದೊಡ್ಡವರು ಇವಾಗ ಹೋದ್ರು. ಮೂಲಂಗಿ ಸಾಂಬಾರು ರೈಸ್ ತಿನ್ಕೊಂಡು ಅವ್ರು ಹೋದ್ರು. ಬಾಕ್ಸಿಗೆ ಹಣ್ಣು ತಗೊಂಡು ಹೋದ್ರು. ಇರಾಮ ಒಂದು 5 ನಿಮಿಷ ಕೂಲ್ ಆಗುತ್ತೆ ಅಂತ ಹೇಳಿದೆ. ಟೈಮ್ ಆಗುತ್ತೆ ಅಂತ ಹೊರಟರು. ನಂಗೆ ಗಡ್ಡಪ್ಪ ಕೂತೈತೆ.
ಹೌದಾ? ದಾರ ಕಿತ್ತಿ ಮಾತಾಡಲ್ಲ ಅಂತ್ಯ. ಅದೆಲ್ಲ ಕೇಳ್ಬಾರ್ದು ದೇವ್ರದು. ಏ ಸುಮ್ಮನೆ ಇರ್ಬೇಕು. ನೋಡಿ ಫ್ರೆಂಡ್ಸ್ ಮಾಡ್ತಾರೆ. ಹೋಗಿ ತಿನ್ನ ಮೇಲೆ ಹಾಕೋಬ. ನೀನು ತಿನ್ನು. ನೀವು ತಿಂದು ಹೇಳಿ ಹಿಂಗಿದೆ ಅಂತ ಟೇಸ್ಟ್ ಮಾಡಿ. ಸರಿ ಇನ್ನೊಂದು ತಿಂದ. ಬೇಡ 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 ಬೇಡ. ಅದೇ ಅಂದರೆ ನೀನು ಕೈ ಮುಖಂಡು ನೀನೇ ತಿಂದ. ಸುಮ್ಮನೆ ಎಷ್ಟು ಹೋಗ್ತಾರೆ. ಹಾಂ ಹೆಂಗಿದೆ ಟೊಮೊಟೊ ಬಾತ್? ಟೊಮೊಟೊ ಬಾತ್ ಹೆಂಗಿದೆ? ಅಯ್ಯೋ 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 ಶಾಕಲ್ಲಿ ಏನೋ ನೋಡ್ದಂಗೆ ನೋಡೋದು. ಟೊಮೊಟೊ ಬಾತ್ ಅಂದ್ರೆ ದಿನ ಮಾಡಿಕೊಂಡು ತಿಂತಾರೆ ಅವರು. ಟೊಮೊಟೊ ಬಾತು, ಪಲಾವು, ಇನ್ನೊಂದೇಂದ್ರೆ ಏನು ಪುಳಿಯೋಗರೆ. ಪುಳಿಯೋಗರೆ ಅಷ್ಟು ಇಷ್ಟ ಆಗಲ್ಲ, ಅಂದರೆ ಒಂದು ಟೈಮ್. ಟೊಮೊಟೊ ಬಾತು, ಪಲಾವು ಮತ್ತು ಚಿತ್ರಾನ್ನ. ಚಪಾತಿ. ಹಾಂ ಚಪಾತಿ, ಚಿತ್ರಾನ್ನ, ಪೂರಿ. ಚಪಾತಿ ನಾನು 4 ಇತ್ತು ನೋಡಿ. ಇನ್ನೊಂದ್ಸರಿ ಹೇಳಿ. 4 ಚಪಾತಿ ಇತ್ತು ನಾನು. ತೋರಿಸಿ, ಮುಖ ತೋರಿಸಿ ಹೇಳಿ. 4 ಚಪಾತಿ ಇತ್ತು ನಾನು. ಕರೆಕ್ಟಾಗಿ ಕ್ಯಾಮ್ರಾ ಹಿಡಿದು ಮುಖ ಹಿಡಿದು ಮಾತಾಡಿ. ನೀವು 4 ತಿಂತೀರಾ ಅಂತ. ಹೌದು ಸ್ವಾಮಿ, ನಾವು 4 ತಿನ್ನೋದು ಚಪಾತಿ. ಯಾಕೋ ಓವರ್ ಆಯ್ತು ನಿಂದು. 4 ಚಪಾತಿ ನಿನಗೆ ಯಾವ ಮೂಲೆ ಆಗ್ತಾವಪ್ಪ? ಇವತ್ತು ನಮ್ಮ ಕೆಲಸ ನೋಡಿ ಫ್ರೆಂಡ್ಸ್, ಹೂವು ಎಲ್ಲ ಯಾವ ಥರ ಆಗ್ಬಿಟ್ಟಿದೆ. ಎಲ್ಲ ನೆಂದಿದೆ ಮಳೆಗೆ. ಮೊನ್ನೆ ತೊಗೊಂಡು ಬಂದಲ್ಲ, ಎಲ್ಲ ಹೂವನು ನೀರಾಗಿದೆ. ನಾನು ತಂದು ಫ್ರಿಡ್ಜಲ್ಲಿ ಇಕ್ಕಿದೆ. ನಾನು ಬಟ್ಟೆಗನ ಕಟ್ಟಿಕ್ಕಿದ್ರೆ ಜಾಸ್ತಿ ನೀರಾಗ್ತಿರಲಿಲ್ಲ. ಆ ಫ್ರಿಡ್ಜಲ್ಲಿ ಕೋಲ್ಡಿಗೆ ಮತ್ತು ಹೂವು ಎಲ್ಲ ಹಂಗೆ ನೀರಿದೆ. ಅದಕ್ಕೆ ಎತ್ಕೊಂಡಿದ್ದೀನಿ ಎಲ್ಲ ಬಟ್ಟೆಗೆ ಕಟ್ಟಿ ಇಕ್ಕನ ಅಂತ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ದಪ್ಪ ಹೂವೆ ಇವತ್ತು. ಇದು ತೊಟ್ಟು ಇದ್ರದ್ದು ಹೂವಿಂದು. ಯಪ್ಪ ಯಪ್ಪ ಯಪ್ಪ, ನಾನು ತಗೊಂಡಾಗ ನಿಜವಾಗ್ಲೂ ಇಷ್ಟು ದಪ್ಪ ಇದ್ದಿದ್ದಾವೆ ಅಂತ ನೋಡಲೇ ಇಲ್ಲ ನಾನು. ಒಳ್ಳೆ ಕಡಿಕೆ ಆಗಿ ಒಳ್ಳೆ
ಒಲೆಗಿಕ್ಕ ಸೌದೆ ಥರ ಹೌದು ಒಳ್ಳೆ ಇಷ್ಟಿಟ್ಟು ದಪ್ಪ ತೊಟ್ಟು ಯಪ್ಪ ಶಿವ. ಸೂರ್ಯಕಾಂತಿ ಹೂವಕ್ಕೆ ಬರ್ತಾವಲ್ಲ ಹಿಂದೆಗಡೆ ಹಂಗೈದ ಒಳ್ಳೆ ನೋಡಿ ಇಷ್ಟಿಟ್ಟು ದಪ್ಪ ಕಡ್ಡಿ. ಅದಕ್ಕೆ ಹೂವು ಜಾಸ್ತಿ ಇರಲ್ಲ. ಇಷ್ಟಿಟ್ಟು ದಪ್ಪ ಇದ್ದರೆ ಇದೇ 1/4 kg ಇದೆ ಬರ್ತೈತೆ ಇದು. ಎಲ್ಲ ನೆಂದುಬಿಟ್ಟಿದೆ ಹೂವು ನೋಡಿ ಎಲ್ಲ. ಕರೆಂಟ್ ಬೇರೆ ಹೋಗಿದೆ, ಕವರ್ಗೆ ಹಾಕಿಕ್ತಾ ಇದ್ದೆ, ಕರೆಂಟೇ ಬಂತು ನೋಡಿ. ಬಂತಿದೆ ಕರೆಂಟ್ ಬಂತು. ಓಕೆ ಫ್ರೆಂಡ್ಸ್, ಇನ್ನು ಬಟ್ಟೆ ವಾಶ್ ಮಾಡಬೇಕು. ಅಲ್ಲಿ ಹಾಕಿದ್ದೀನಿ ಒಂದೆರಡು. ಫಸ್ಟ್ ಇದು ಎತ್ತಿಕ್ಬಿಟ್ಟು ಆಮೇಲೆ ವಾಶ್ ಮಾಡೋಣ ಅಂತ ಸೈಡಲ್ಲಿ ಹಾಕಿದ್ದೀನಿ. ಇಲ್ಲಿ ರೋಸ್ ಹೂವು ಬೇರೆ ಇವೆ, ಇವೂ ಹಾಯ್ಬೇಕು. ಎಷ್ಟಮ್ಮ ಹೂವ? ಮಾಡ್ತೀನಿ ಅಂತ ಇಷ್ಟ. ಬಿಳಿ ಎಷ್ಟು? ಇದು ಚೆನ್ನಾಗಿದೆ. ಈ ಥರ ಬಂದೈತೆ. ಇದು ಪರ್ಪಲ್ ಬಂದೈತೆ ಒಳಗಡೆ. ಎಷ್ಟು ಕಲರ್ ಸಿಗ್ತಾವೆ ಇದ್ರೊಳಗೆ. ವೈಟು ವೈಟ್ ತಾನೆ ಎಲ್ಲನ. ಅದು ವೈಟ್ ಎಲ್ಲೋ ಮಿಕ್ಸ್ ಒಂಥರ ಕ್ರೀಮ್. ಮತ್ತೆ ಈ ಥರ ಪರ್ಪಲ್ಲು, ಈ ಪರ್ಪಲ್ಲು, ಇದೊಂದಿದೆ ಅದು ಪರ್ಪಲ್. ಅದು ಹೋದ್ಸರಿ ತಂದಿದ್ದು ಹೂವು ಇದು. ವೈಟು ಪಿಂಕ್ ಕಲರ್ ಬರ್ತಾವಲ್ಲ ಲೋಟಸ್ ಥರದ್ದು ಪಿಂಕ್. ಅದೇ ಕಡಮ್ಮ ಪಿಂಕು ಪರ್ಪಲ್ ಕಟ್ತಾರಲ್ಲ ಅದು ನೋಡಿ. ಈ ಹೂವು ಇದು ಬಟ್ ಇದು ಸಣ್ಣ ಎಲೆ ಬರುತ್ತೆ, ಇದೊಂದು ಸ್ವಲ್ಪ ದೊಡ್ಡದಾಗ ಬರುತ್ತೆ. ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್. ಸ್ವಲ್ಪ ಲೈಟ್ ಕಲರ್ ಬೇರೆ ಹಾಕಿದೆ. ನನಗೆ ಈ ಕಲರ್ ಇಷ್ಟ ಆಯ್ತು. ಇದು ಯೆಲ್ಲೋ ಕಲರ್ ಈ ಥರ. ಅದರಲ್ಲೇ ಬೇರೆ ಎಲ್ಲ ಕಲರ್ ಬರ್ತದೆ. ವೈಟಲ್ಲಿ ಇದು ಪ್ಯೂರ್ ವೈಟು ನೋಡಿ. ಈ ವೈಟ್ ಎಷ್ಟಿದೆ. ಇದ್ರದ್ದು ಅಷ್ಟೇ. ಇವು ಎವಿ ಬಾಂಡು ಬರೀ ಇವೇ ಒಂದು ಅರ್ಧ kg ಅವು. ಮತ್ತು ಇದರಲ್ಲಿ ಇದು ಲೈಟ್, ಇನ್ನೂ ಲೈಟ್ ಇದೆ. ಇದೊಂದು ಕಲರ್. ಇನ್ನು ಅವೇ ಕಲರು, ಆದರೆ ಹಾಕಲ್ಲ ಅವ್ರು ಅಷ್ಟೇ. ಮಾರ್ಕೆಟಲ್ಲಿ ಹೋಗ್ರಿ ಫ್ರೆಂಡ್ಸ್, ಎಷ್ಟೊಂದು ಸಿಗ್ತವೆ. ಅದು ಹೋಗೋಕ್ಕಲ್ಲ, ಕೊಜ್ಜೆ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ವೇಸ್ಟ್ ಆಗಿದೆ. 2 ಮರ, 1 ಮರ ತುಂಬ 2 kg ಹೂವದಲ್ಲಿ ಅರ್ಧ kg ಇದೆ ಹೋಯ್ತು ಹೂವು. ಇನ್ನು ಅವು ಮಂಗಳವಾರ ಪೂಜೆ ಅಷ್ಟೊತ್ತಿಗೆ ಎಷ್ಟು ಹೂವು ಹೋಗ್ತಾ ಗೊತ್ತಿಲ್ಲ. ತಲೆನೋವು ಬರ್ತೀವಿ ಹೂವು ಇದಾಗಿ. ತುಂಬ ತಲೆನೋವು. ಅದಕ್ಕೆ ಟೀ ಕಾಯಿಸ್ಕೊಂಡು ಅದು ಒಂದೇ ಸೈಡ್ ಮಾಡ್ತೈತೆ. ಏನಕ್ಕೆ ಮಾಡ್ತೈತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಒಂದೆರಡು ಬಟ್ಟೆಗೆ ವಾಶ್ ಮಾಡ್ತೀವಿ. ನಾನು ಬೇಗ ಬಟ್ಟೆ ತೊಳೆಯೋಣ ಅಂತ ಬಟ್ಟೆ ತೊಳಿತಾ ಇದ್ದೀನಿ. ಇನ್ನು ಬೆಡ್ಶೀಟ್ 2 ಇದೆ. ನೋಡಿದ್ರೆ ಮಳೆ ಬರ್ತಾಯಿತ್ತಲ್ಲ ಫ್ರೆಂಡ್ಸ್. ನಮ್ಮ ಬಟ್ಟೆ ತೊಳೆಯೋ ದಿವಸನೇ ಮಳೆ ಬರಬೇಕಾ? ಸರಿಯಾಗಿ ಗಾಳಿ ಮಳೆ ಸರಿಯಾಗಿ ಬರ್ತೈತೆ. ಅದಿನ್ನೂ ಬಟ್ಟೆನೇ ಆಗಿಲ್ಲ. ಏನು ಮಾಡೋದು? ಈಗ ಮಳೆ ಬಂದರೆ ಹೆಂಗೆ ಬಟ್ಟೆ ಎಲ್ಲ ಹೆಂಗೆ ಆಗ್ತವೆ. ಬೆಡ್ಶೀಟ್ ಬೇರೆ ತೊಳೆದೆ. 1 2 3 4 ಸಣ್ಣ 4 ಬೆಡ್ಶೀಟ್ ಕೂಡ ನೆನಾಕಿದೆ. ಅವು ತೊಳಿತಾ ಇದ್ದೀನಿ. ಮಳೆ ಸೌಂಡ್ ಕೇಳಿಸ್ತೈತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಗಾಳಿನೇ ಜಾಸ್ತಿ. ಇನ್ನೆರಡಿದೆ. ಅದು ತೊಳೆದು ಮುಗಿಸೋಷ್ಟೊತ್ತಿಗೆ ಮಳೆ ನಿಂತೋದ್ರೆ ಸಾಕು. ಮಳೆ ಬರಬೇಕು, ಆದರೆ ಈ ಟೈಮಲ್ಲಿ ಬರ್ತಿದೆಯಾ ಇದೆ. ಈ ಟೈಮಲ್ಲಿ ಬಂದರೆ ಹೆಂಗೆ? ನಾನು ಅವ್ರು ಹಾಕೋದು ಎಲ್ಲ ನಮ್ಮ ಮನೆಯವ್ರು ಆವಾಗಲೇ ನಾನೇ ಫೋನ್ ಮಾಡಿ ಹೇಳಿದ್ದಾರೆ, ಮಳೆ ಬರೋಂಗಾಗಿದೆ ಮೇಲ್ಗಡೆ ಹೋಗ್ಬೇಡ ಅಂತಂದ್ಬಿಟ್ಟು. ಮೊನ್ನೆ ಸ್ವಲ್ಪ ಹುಷಾರು ತಪ್ಪಿದ್ದ ಮಾಡಿದ್ದೆ. ಹೋಗ್ಬೇಡ ನಮ್ಮ ಬರೋ ಗಂಟ ಮೇಲ್ಗಡೆ ಅಂತ ಹೇಳಿದ್ರು. ಅವಾಗ ಆ ಕಡೆ ಬರ್ತಾಯಿತ್ತು, ಇವಾಗ ಇಲ್ಲಿ ಸ್ಟಾರ್ಟ್ ಆಯಿತು ಆಲ್ರೆಡಿ. ಓಕೆ ಫ್ರೆಂಡ್ಸ್, ಎರಡು ಇದೆ ಇನ್ನು ತೊಳೆದಾಕ್ಬಿಟ್ಟು
ಅಲ್ಲಿ ತೊಳೆದಿರೋದು ಬಕೆಟ್ ಇರೋದು, ಇದು ತೊಳೆದಿರೋದು. ಇವಾಗ ತೊಳಿತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅವರೇ ಇವತ್ತು ಹಾಕೊಂಡು ತಿಂತ ಕೂತವ್ರೆ. ನೋಡಿ ಸರ್, ಮೂಲಂಗಿ ಸಾಂಬಾರು ಪಕ್ಕದಲ್ಲಿ ಐತಿ. ಟೊಮೊಟೊ ಬತ್ತಿಗೆ ಶಿವ ನೆಂದಿದೆಯಲ್ರಿ ಪೂರ್ತಿ? ನೀನು ಅವಾಗಲೇ ನೆಂದಿರ್ಲಿಲ್ಲ? ಇನ್ನೊಂದ್ಸರಿ ಹೇಳು. ಬಟ್ಟೆ ಎಲ್ಲ ಆಯಿತು ಫ್ರೆಂಡ್ಸ್. ನಮ್ಮ ಚಿಕ್ಕ ಮಗಳು ರೂಮಲ್ಲಿ ಮಲಗಿದ್ದಾಳೆ. ಬಟ್ಟೆ ಆಗಿದೆ. ಸಾಕಾಗೋಯ್ತು ಫ್ರೆಂಡ್ಸ್ ಬಟ್ಟೆ ಹೋಗಿ. ದಿನ ಇದೆ ನಂದು, ದಿನ ಬಟ್ಟೆ ಒಳಗೆ ಹೋಗಲ್ಲ ಇದೆ. ಇರಪ್ಪ ಹಾಕವಾ ಆದ್ಮೇಲೆ ಹಾಕೋಬೇಕು. ಟೀ ಕಾಯಿಸು ಅಂತ ಬೇರೆ ಹೇಳಿದ್ಯಾ? ಹೋಗ್ರಿ. ತಟ್ಟ ತುಂಬ ಒಯ್ಕೊಂಡು ಹೊರಗೇನು? ಹಾಂ ಏನು ಅರ್ಧ ಕೆಜಿ ಹೂವು ವೇಸ್ಟ್. ಅಂದ್ರೆ ಅರ್ಧ ಕೆಜಿ ಹೂವು ಅಂದ್ರೆ ಅದರಲ್ಲಿ ಬರೀ ಇಷ್ಟಪ್ಪ ನೀರು ಅಲ್ಲೇ ಐತಲ್ಲ. ಅದೇ ಗಂಗದ ಮಗ ಇಟ್ಕೊಂಡು ಎಲ್ಲ ಸುತ್ತಿದ್ರಂತೆ. ನೀರು ತಟ್ಟೆ ಕೆಳಗಡೆ ಇಟ್ಕೊಂಡು ಜಗ್ಗ ನೀರು ಕೊಡು ಅಂತ ಕೇಳ್ತಿದ್ದಾರೆ. ನಾನು ಹಿಂಗಿದ್ದೀನಿ. ಹೆಂಗ ಹೋಗಿತ್ತು ಅನ್ಸುತ್ತಾ, ಕೆಲಸ ಆದರೆ ಸಾಕು ಅಂತ ಬಟ್ಟೆ ಹಾಕೊಂಡು ಕೊಡ್ತಾನೆ ಅಂತ. ಯಪ್ಪ ಹೊಟ್ಟೆ ಬೇರೆ ಕರ ಕರ ಅಂತ ಐತೆ. ಟೊಮೊಟೊ ಬತ್ತ ಹಾಕೊಂಡು ಒಂದು ರೌಂಡ್ ತಿಂದು ಬಟ್ಟೆ ಎತ್ಕೊಂಡು ಒಣಗಾಕ್ಬೇಕು. ಟೀನೂ ಕಾಯಿಸ್ಕೊಂಡು ಕುಡ್ದೆ ಯಾವಾಗಲೂ ಒಂದ್ಸರಿ. ಆದ್ರೂ ತಲೆನೋವು ಬೇರೆ ಕಮ್ಮಿ ಆಗಿಲ್ಲ. ಮತ್ತೆ ಇನ್ನೊಂದು ರೌಂಡು ಟೀ ಫ್ರೆಂಡ್ಸ್. ಅವಾಗಲೇ ತಲೆನೋವಿಗೆ ಅಂತ ಅಲ್ಲಾಡೋದು, ತಲೆನೋವಿಗೆ ಅಂತ ತೆನಾಲಿರಾಮ ಅಲ್ಲ, ತಲೆನೋವಿಗೆ ಟೀ ಕುಡ್ದಿದ್ದೆ. ಮತ್ತೆ ಇವಾಗ ಸಂಜೆ ಟೈಮ್ ಟೀ ಕುಡಿತಿದ್ದೀನಿ. ಇವಳು ಮಲ್ಕೊಂಡು ಎದ್ದಿದ್ದಾಳೆ. ಕಣ್ಣು ನೋಡಿ ಕೊಡ್ರಿ. ಅಲ್ಲ ಯಾರಿಗ್ರಿ? ನೋಡ್ರಿ ಇರಿ ತೊಡ್ರಿ. ಫ್ರೆಂಡ್ಸ್ ಬಿಸ್ಕೆಟ್ ಕೊಡ್ತಾವ. ಅಯ್ಯೋ ಅಯ್ಯೋ ಏನಪ್ಪ ಏನು 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 ಅಯ್ಯೋ ಸಾಕು ಬಿಡ್ರಿ. ಏನು ಮೊಬೈಲ್ ನೋಡಿದ್ದು ಬಿಸ್ಕೆಟ್ ತಿಂದು ಬೆಳಗ್ಗೆ ಕಿವಿ ಏನಿಂತೆಲ್ಲ ಇವಾಗ ಕಿವಿ ತಲೆನೋವು ಇರ್ಬೇಕಾದ್ರೆ ಇವಾಗಲೇ ಬಲಗಡೆ ತಲೆ ನೋವ್ತೈತೆ. ಬಲಗಡೆ ತಲೆ ನೋವು ಬಲಗಡೆ ಕಣ ಹೇಳಿ ಕೊಂಡು ಹೋಗುತ್ತೆ. ಮನೆ ಅಡ್ಕೆ ತೆಗಿತೀನಿ ಕಡೆ ಬೇಡಪ್ಪ. ಟಕ್ಕ ತಲೆನೋವು ತೆಗಿ ಮೇಲೆ ಸುಳಿ ತೆಗಿತೀನಿ ಅಡ್ಕೆ. ಇರೋ ಹೇಳಿ ಕೂಡಲು ಸುಮ್ಮನೆ ಇರ್ರಿ ಅಂತ. ಮತ್ತೆ ಸುಳಿ ತೆಗಿತೀನಿ ಅಡ್ಕೆ. ಸುಳಿನೂ ತೆಗಿಬೇಡ, ಯಾವ್ದ್ರೊಳಗೆ ತೆಗಿಬೇಡ. ನಾನು ಇವಾಗ ಟೀ ಕುಡಿಯೋ ಸಮಯ. ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಅವ್ರು ಹೆಂಗೆ ಬರ್ತಾರೆ ವಿಡಿಯೋದಲ್ಲಿ? ಅದು ನಮಗೆ ಕಡ್ದೆ ಅವ್ರ ಕಿವಿನೇ ಓದ್ವು. ಮಳೆ ಬಿಡ್ತಾ ಇಲ್ಲ, ಬಟ್ಟೆ ಹಾರಾಕ್ಬೇಕು. ಅಲ್ಲೋಣ ಗುಡ್ಡೆ. ಇವ್ರು ನೋಡಿ ಹೆಂಗೆ ಮಾಡ್ತಾರೆ ಅವರು. ನಾನು ಶಿವ ಶಿವ ಅಂತ ಒಗ್ದೀನಿ ಬಟ್ಟೆಗಳು. ನೋಡಿ ಫ್ರೆಂಡ್ಸ್, ಯಾರು ದಾಸವಾಳ ಕಿತ್ತು ಹೋಗಿ ಎಲ್ಲ ಹಾಕೋರಿ. ಎಷ್ಟು ಚೆನ್ನಾಗಿ. ಇವಾಗ ಬೇರೆ ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ಬೇಕು. ಅಲ್ಲ
ಅದೇ ಮಧ್ಯಾಹ್ನ ಮತ್ತು 3 ಗಂಟೆ ಟೈಮಲ್ಲಿ ಅವಾಗ ಹೋಗಿದ್ವಲ್ಲ, ಅವಾಗ ಹೋಗ್ಬೇಕು. ಫುಲ್ ಗ್ರೀನ್ ಇರ್ತತೆ. ಮಳೆ 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 ಶೋರು ಬರ್ತೈತೆ. ಮಳೆ ಶೋರು ಮಳೆ ಬರ್ತೈತಿ. ಅಮ್ಮನ ಐಡಿಯಾ, ಬಕೆಟ್ ತಲೆ ಮೇಲೆ ಹಾಕೋಣದು. ಮಳೆ ಬರಬಾರ್ದಲ್ಲ, ತಲೆಗೆ ಸಿಡಿಬಾರ್ದು ಅಂತ. ಒಂದ್ಸತಿ ಟಬಕ್ ಬಿದ್ದರೆ ಅಷ್ಟೇ ನೋಡಿ, ಹಂಗಾಗ್ತದೆ. ಬಟ್ಟೆ ಯಾವಾಗ ಬಟ್ಟೆ ಹೋಗಿದ್ದೀನಿ ಅವತ್ತೇ ಮಳೆ ಬರುತ್ತೆ. ಹೂವ ಹಿಂಗಂತ ಬಟ್ಟೆ ಮನೆಯಾಗೆ ಇಟ್ಕೊಂಡು ಕುತ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಎಂತ ಎಲ್ಲ ಇದು ನಮ್ಮ ಗಂಜಿ.